ನಮಸ್ತೆ ಎಲ್ರಿಗೂ. ಇದು ಪಿಕಾ ಕಾರ್ಡ್ ವಿಡಿಯೋ ಅಂದ್ಕೊಂಡ್ರೆ ಆ್ಯಕ್ಚುಲಿ ಇದೊಂದು ರೀತಿ ವಿಭಿನ್ನವಾದ ವಿಡಿಯೋ. ಇದು ಚಾನಲಿಂಗ್ ಮಾಡ್ತಾಯಿದ್ದೀನಿ ನಾನು. ಓಕೆ, ಎನರ್ಜಿ ಚಾನಲಿಂಗ್. ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಅಲ್ಲ, ಬಟ್ ಈ ಒಂದು ಮೆಸೇಜ್ ನಿಮ್ಗೆ ಆಗಿರಬಹುದು. ಸೊ ಕಾರ್ಡ್ ನೋಡಿ, ವಿಡಿಯೋ ಇಲ್ಲಿಗೆ ನಿಲ್ಲಿಸ್ಬೇಡಿ, ಸ್ವಲ್ಪ ಅರ್ಧದವರೆಗೂ ನೋಡಿ. ಇದು ನಿಮಗೆ ಅಂತ ಕನೆಕ್ಟ್ ಆದರೆ ಮಾತ್ರ ಕಂಪ್ಲೀಟಾಗಿ ಸಂಪೂರ್ಣವಾದ ವಿಡಿಯೋ ನೋಡಿ. ಓಕೆ, ಈ ಒಂದು ಮೆಸೇಜ್ ಯಾರಿಗೆ? ನೀವು ಎಜುಕೇಷನ್, ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ರೆ, ನೀವು ಒಂದು ರೀತಿ ಅಂತರ್ಮುಖಿಯಾಗಿರುವಂತಹ ಹೆಂಗಸಾಗಿದ್ದರೆ, ಅಥವಾ ತುಂಬ ಜ್ಞಾನಾರ್ಜನೆಗೆ ಯಾವಾಗಲೂ ಮುಂದಿರುವಂತಹ ವ್ಯಕ್ತಿ, ಹುಡುಗ ಅಥವಾ ಹುಡುಗಿ ಯಾರೇ ಆಗಿರಲಿ ಅವರಾಗಿದ್ದರೆ, ಆಮೇಲೆ ನೀವು ಹೆಚ್ಚು ಒಬ್ಬರೇ ಇರೋದಕ್ಕೆ ಇಷ್ಟಪಡೋದು, ಅಥವಾ ಹೆಚ್ಚು ಅಕ್ಕಲ್ಟ್ ವಿಷಯಗಳಲ್ಲಿ ಆಸಕ್ತಿ, ದೇವರ ವಿಷಯಗಳಲ್ಲಿ, ಸ್ಪಿರಿಚುಯಾಲಿಟಿ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುವಂತಹ ವ್ಯಕ್ತಿ ಆಗಿದ್ದರೆ, ನೀವು ಸಿಂಗಲ್ ವುಮೆನ್ ಆಗಿದ್ದರೂ ಕೂಡ ಈ ಒಂದು ರೀಡಿಂಗ್ ನಿಮಗೆ. ಮತ್ತು ನಿಮ್ಮಲ್ಲಿ ಕೆಲವರು ಉದ್ದ ಕೂಡ ಇರ್ತೀರ, ಹುಡುಗಿರು ಎಸ್ಪೆಷಲಿ. ನೀವು ಸ್ವಲ್ಪ ನಿಮ್ಮ ಒಂದು ಎತ್ತರ ಜಾಸ್ತಿ ಇರುತ್ತೆ ಸಾಮಾನ್ಯರಿಗಿನ್ನ, ಒಂದು 5'5", 5'6" ಆ ರೀತಿ. ಸೊ ಅಂಥವ್ರಿಗೂ ಕೂಡ ಈ ಒಂದು ವಿಡಿಯೋ. ಓಕೆ, ಸೊ ಇದು ಯಾರಿಂದ ನಿಮಗೆ ಮೆಸೇಜ್ ಬರ್ತಾ ಇದೆ ನೋಡೋಣ. ಸೊ ಇದೊಂದು ರೀತಿ ಹಿಡನ್ ಎನರ್ಜಿ ಅಂತ ನಾನು ಹೇಳ್ತೀನಿ. ಐ ಡೋಂಟ್ ನೋ ಇದು. ಎಸ್, ಓಕೆ. ಸೊ ಈ ಒಂದು ಎನರ್ಜಿ ರೀಡಿಂಗ್ ಯಾರಿಗೆ ಅಂತ ನಾನು ಹೇಳಿದೆ ಆಲ್ರೆಡಿ. ಸೊ ಇದೊಂದು ರೀತಿ ಹಿಡನ್ ಮೆಸೇಜ್. ನಿಮ್ಗೆ ಈ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲ, ಅಥವಾ ಈ ಎನರ್ಜಿ ಬಗ್ಗೆ ನಿಮಗೆ ಗೊತ್ತಿಲ್ಲ, ಬಟ್ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ಒಂದು ಕಮ್ಯುನಿಕೇಷನಲ್ಲಿ ಎಚ್ಚರವಾಗಿರಿ. ನಿಮ್ಮ ಪ್ರಸ್ತುತ ಬದುಕಿನಲ್ಲಿ ಸ್ವಲ್ಪ ಎಚ್ಚರ ವಹಿಸುವಂತಹ ಅವಶ್ಯಕತೆ ಇದೆ. ನಿಮ್ಮ ವಸ್ತುಗಳು ಕಳವಾಗಬಹುದು, ಅಥವಾ ನಿಮ್ಮ ಬಗ್ಗೆ ಒಂದು ರೀತಿ ಗಾಸಿಪ್ ಹರಡಬಹುದು, ಅಥವಾ ನಿಮ್ಮ ಒಂದು ಒಳ್ಳೆತನನ ಬೇರೆಯವರು ದುರುಪಯೋಗ ಮಾಡಿಕೊಳ್ಬಹುದು. ಓಕೆ, ಆದಷ್ಟು ಬೇಗ ನೀವು ಯಾರನ್ನಾದರೂ ನಂಬಿ ನಿಮ್ಮ ಸೀಕ್ರೆಟ್ ಶೇರ್ ಮಾಡ್ತಿದ್ರೆ ಅವ್ರ ಜೊತೆ, ಬೆಸ್ಟ್ ಫ್ರೆಂಡ್ ಅಂತ ಆಗಲಿ, ಫ್ಯಾಮಿಲಿ ಅಂತ ಆಗಲಿ, ಮಾಡಬೇಡಿ ಸದ್ಯಕ್ಕೆ. ಓಕೆ, ಸೊ ಇದು ನಾನು ಯಾವುದಾದ್ರೂ ಆ್ಯನ್ಸೆಸ್ಟರ್ ಎನರ್ಜಿ ಬರುತ್ತಾ ಇಲ್ಲಿ ಅಂತ ನೋಡ್ತಾ ಇದ್ದೆ, ಬಟ್ ದಿಸ್ ಈಸ್ ಡಿಫ್ರೆಂಟ್. ಇದು ಬೇರೆ. ಇದೊಂದು ರೀತಿ ನಿಮ್ಮ ಸ್ಪಿರಿಟ್ ಗೈಡ್ಸ್ ಹೇಳ್ತಾ ಇದ್ದಾರೆ, ಹುಷಾರಾಗಿರಿ, ಏನೋ ನಿಮ್ಮ ಹಿಂದೆ ನಡೀತಾ ಇರಬಹುದು. ಚಿಕ್ಕ ವಿಷಯ ಆದರೂ ಕೂಡ ನಿಮ್ಗೆ ಅದು ಅಪ್ಸೆಟ್ ಮಾಡುತ್ತೆ, ಮನಸ್ಸಿಗೆ ಘಾಸಿಗೊಳಿಸುತ್ತೆ, ಮನಸ್ಸಿಗೆ ನೋಯಿಸುತ್ತೆ. ಸೊ ಹುಷಾರಾಗಿರಿ. ನೀವು ಕೂಡ ಬೇರೆಯವ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗಬೇಡಿ ಸದ್ಯಕ್ಕೆ. ಈ ರೀತಿ ಹೈ ಪ್ರಿಸ್ಟೆಸ್ ಥರ ಸೈಲೆಂಟಾಗಿದ್ಬಿಡಿ. ಇವಾಗ ನಿಮ್ಮ ಗುಟ್ಟನ್ನು ಬೇರೆಯವ್ರಿಗೆ ಬಿಟ್ಕೊಡ್ಬೇಡಿ, ಬೇರೆಯವ್ರ ಗುಟ್ಟಿನ ಬಗ್ಗೆ ಮಾತಾಡಬೇಡಿ. ಎರಡೂ ಇಲ್ಲಿದೆ ಅಂಶಗಳು. ಓಕೆ, ನೀವೇನೇ ಪ್ಲ್ಯಾನ್ ಮಾಡಬೇಕಂತಿದ್ರು, ನೀವೇನೇ ಪ್ರಾಜೆಕ್ಟ್ ಮಾಡಬೇಕು ಅಂತಿದ್ರು, ಕೆಲಸ ಬದಲಾವಣೆ ಮಾಡಬೇಕಂತಿದ್ರು, ಡೋಂಟ್ ಶೋ ಔಟ್. ಇದೆರಡೂ ಸೀಕ್ರೆಟ್ ತೋರಿಸೋ ಕಾರ್ಡ್ ಆ್ಯಕ್ಚುಲಿ. ಡೋಂಟ್ ಶೋ ಔಟ್ ಎನಿಥಿಂಗ್. ಯಾರಿಗೂ ಏನು ಹಂಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಟೈಮ್ ಬಂದಾಗ ಕಾದಿದ್ದು ಸರಿಯಾಗಿ ನೀವು ನಿಮ್ಮ ಕೆಲಸನ ಸಾಧಿಸ್ಕೋಬೇಕು, ಆದರೆ ಡಿಲೇ ಮಾಡಬಾರ್ದು ಹೆಚ್ಚು. ಓಕೆ, ಎಸ್. ಸೊ ಈ ಒಂದು ಪುಟ್ಟ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದ. ಈ ಒಂದು ಮೆಸೇಜ್ ಯಾರಿಗೆ ಅನ್ವಯಿಸುತ್ತೋ ನಂಗೆ ಗೊತ್ತಿಲ್ಲ, ಬಟ್ ನಿಮ್ಗೆ ಒಳ್ಳೆಯದಾಗಲಿ. ಓಕೆ, ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಮತ್ತೆ ಸಿಗೋಣ. ಬಾಯ್.